ಇಲ್ಲಿರುವಂತಹ MLA ಏನೆಲ್ಲ ಅನುದಾನ ಮಾಡಿಕೊಟ್ಟಿದ್ದಾರೆ? ಆಗ್ಲೇ ಎಲೆಕ್ಷನ್ ಮುಗಿದ್ಮೇಲಂತೂ ಒಬ್ಬರೂ ಬರಲಿಲ್ಲ, ರೋಡು ರಿಪೇರಿ ಮಾಡಿಲ್ಲ, ಏನೂ ಮಾಡಿಲ್ಲ. ಮೋರಿಗಳು ಅದೂ ರಿಪೇರಿ ಇಲ್ಲ. ಅದರಿಂದ ಅದೆಲ್ಲ ಸ್ವಲ್ಪ ನೀವೆಲ್ಲ ಮಾಡಿದ್ರೆ ನಾವು ಓಟ್ ಹಾಕ್ತೀವಿ. ಇಂಪ್ರೂವ್ ಮಾಡಬೇಕು ನಮ್ಮ ರೋಡ್ಗಳು, ಮಾರಪ್ಪ ಲೇಔಟ್ನ ಇಂಪ್ರೂವ್ ಮಾಡಿರಿ, ನಾವು ಓಟ್ ಹಾಕ್ತೀವಿ. ಮಾಡಿ ಅಂತ ಎಲ್ಲ ಅವರು ಬಂದು ಹೇಳ್ತಾರೆ, ಇವರು ಬಂದು ಹೇಳ್ತಾರೆ. ಹೇಳಿದ್ನಲ್ಲ, DK ಅವ್ರು ಬಂದು ಬೋರ್ ಹಾಕ್ಸ್ಬಿಡ್ತೀವಿ, ನೀರು ಬಂದೇ ಬಿಡ್ತು ನಾಳಕ್ಕೆ ಅಂದರು. ನಾವು ಕಾದು ಕಾದು ಇಷ್ಟು ವರ್ಷ ಕೂತಿದ್ವಿ. ಮುನಿರತ್ನೂ ಬಂದಿಲ್ಲ, ಕಾಂಗ್ರೆಸ್ನವರು ಬಂದಿಲ್ಲ, ಯಾರೂ ಬಂದಿಲ್ಲ. ಈಗ ಅವಾಗ ಬಂದಾಗ ಇವಾಗ ಕಾಂಗ್ರೆಸ್ ಆಗಲಿ, BJP ಆಗಲಿ, ಪಕ್ಷೇತರರಾಗಲಿ ಯಾರೇ ಬಂದು ನಿಂತ್ಕೊಂಡು ಮಾಡಿದ್ರು ಅವಾಗ ಕೇಳ್ತೀವಿ ನಾವು, ನೋಡಮ್ಮ ನಮ್ಮ ರೋಡೆಲ್ಲ ರಿಪೇರಿ ಮಾಡೋರೆ, ಓಟ್ ಹಾಕಿ ಅಂತ. ಮೋರಿ ರೆಡಿ ಮಾಡಿಸ್ಬೇಕು, ರೋಡ್ ರೆಡಿ ಮಾಡಿಸ್ಬೇಕು, ಯಾರ ಮಾಡಿಸ್ಲಿ ನೋಡವ್ವ. ಈ ಮೋರಿಯ ಈ ರೋಡ ಹೆಂಗಿದ್ದದು, ಯಾರು ಇವ್ರು ಬರಲಿಲ್ಲ, ಕಾಂಗ್ರೆಸ್ ಅವ್ರಿಗೂ ತಿರ್ಗೇ ನೋಡಲಿಲ್ಲ, ಗೆದ್ದದ್ದು ಅಷ್ಟೇ, ತಿರ್ಗೇ ನೋಡಲಿಲ್ಲ. ಅಭಿವೃದ್ಧಿ ಬಗ್ಗೆ ಅಂದರೆ ಈ ರೋಡೇ ನೀವೇ ನೋಡಿ ಫೋಟೋ ತಗೊಳ್ಳಿ. ನಾವು ಗಾಡಿಗಳು ಗಂಡ ಹೆಂಡ್ತಿರು ವಯಸ್ಸಾಗಿದೆ, ಗಾಡೀಲಿ ಹೋಗ್ತೀವಿ, ಹಂಪುಗಳವೆ, ಆಮೇಲೆ ರೋಡ್ಗಳು ರಿಪೇರಿ ಇಲ್ಲ. ಆಗಲೇ ಎಲೆಕ್ಷನ್ ಮುಗಿದ್ಮೇಲಂತೂ ಒಬ್ಬರೂ ಬರಲಿಲ್ಲ, ರೋಡು ರಿಪೇರಿ ಮಾಡಿಲ್ಲ, ಏನೂ ಮಾಡಿಲ್ಲ. ಆಮೇಲೆ ಇದು ಮೋರಿಗಳು ಅದೂ ರಿಪೇರಿ ಇಲ್ಲ. ನೀರಂತೂ ಕಾವೇರಿ ನೀರಿಗಂತೂ ಐಡಿಯಾ ವಂಶನೆಲ್ಲ 4 ದಿನಕ್ಕೆ ಒಂದು ಸಾರಿ ಬಿಡ್ತಾರೆ. ನಮಗೆ ಅಲ್ಲ, ಇಲ್ಲಿ ನಮ್ಮ ಏರಿಯಾದಲ್ಲಿ 4 ದಿನಕ್ಕೆ ಒಂದು ಸಾರಿ, ನಮಗೆ ಅವ್ರಿಗೆಲ್ಲ 2 ದಿನಕ್ಕೆ ಒಂದು ಸಾರಿ ಬಿಟ್ರು, ನಮಗೆ 4 ದಿನಕ್ಕೆ ಒಂದು ಸಾರಿ ಬಿಟ್ರು. ಈಗ ನೋಡಿ ಇಲ್ಲಿ ಈಗ ಇದಾಕ್ಸ್ಬಿಟ್ಟವ್ರೆ, ನಮಗೆ ನೀರೇ ಬತ್ತೈತೆ. ವಯಸ್ಸಾದವ್ರು ಎಲ್ಗೋಗೋಣ? 4 ದಿನಕ್ಕೆ ಒಂದು ಸಾರಿ ಬಿಟ್ಟು 11 ಗಂಟೆಗೆ ಬಿಟ್ಟವ್ರು, ಇವತ್ತು 11:15 ಮೇಲೆ ನೀರ. ಅದರಿಂದ ಅದೆಲ್ಲ ಸ್ವಲ್ಪ ನೀವೆಲ್ಲ ಮಾಡಿದ್ರೆ ನಾವು ಓಟ್ ಹಾಕ್ತೀವಿ. ಇಂಪ್ರೂವ್ ಮಾಡಬೇಕು ನಮ್ಮ ರೋಡ್ಗಳು, ಮಾರಪ್ಪ ಲೇಔಟ್ನ ಇಂಪ್ರೂವ್ ಮಾಡಿರಿ, ನಾವು ಓಟ್ ಹಾಕ್ತೀವಿ. ಏನೆಲ್ಲ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಮುನಿರತ್ನ ಅವರು? ಅದೇ ಅವಾಗ ಇದ್ದಾಗ ಟಾರೆಲ್ಲ ಹಾಕಿದ್ರು, ಈ ಎಲ್ಲ ಓಡಿ ಟಾರ್ ಕಿತ್ತೋಯ್ತು. ಅವಾಗಲೇ ಅವರಿದ್ದಾಗಲೇ ನಮ್ಗೆ ಹಾಕಿದ್ದಿದ್ದು ಟಾರು, ಆಮೇಲೆ ಯಾರೂ ಹಾಕಲಿಲ್ಲ. ಹಂಗಾರೆ ಕೇಳಿದವು ನಾವು, ಇದು ಎತ್ತರ ಇದೆಯಲ್ಲ, ಸ್ವಲ್ಪ ಟಾರು ಇದು ಮಾಡಿ ಅಂದಿದ್ದಕ್ಕೆ, ಇಲ್ಲಮ್ಮ ಈ ಸಾರಿ ಬಂದ ಮೇಲೆ ಎಲ್ಲ ಹಾಕ್ಕೊಡ್ತೀವಿ ಅಂದರು. ಇಷ್ಟು ವರ್ಷ ಆದ್ರೂ ಏನೂ ಇಲ್ಲ. ಎಲೆಕ್ಷನ್ ಮುಂಚೆ ಹೇಳ್ತಾರೆ ಮಾಡಿ ಅಂತ ಎಲ್ಲ ಅವರು ಬಂದು ಹೇಳ್ತಾರೆ, ಇವರು ಬಂದು ಹೇಳ್ತಾರೆ. ಹೇಳಿದ್ನಲ್ಲ, DK ಅವ್ರು ಬಂದು ಬೋರ್ ಹಾಕ್ಸ್ಬಿಡ್ತೀವಿ, ನೀರು ಬಂದೇ ಬಿಡ್ತು ನಾಳಕ್ಕೆ ಅಂದರು. ನಾವು ಕಾದು ಕಾದು ಇಷ್ಟು ವರ್ಷ ಕೂತಿದ್ದೀವಿ. ಎಲೆಕ್ಷನ್ ಆದ್ಮೇಲೆ ಬಂದು ಜನಗಳಿಗೆ ಸಮಸ್ಯೆ ಯಾರೂ ಕೇಳಲ್ಲ. ಅವರು ಬಂದಿಲ್ಲ, ಮುನಿರತ್ನೂ ಬಂದಿಲ್ಲ, ಕಾಂಗ್ರೆಸ್ನವರು ಬಂದಿಲ್ಲ, ಯಾರೂ ಬಂದಿಲ್ಲ. ಹಂಗಂದರೆ ನೀವು ಇದು ಮಾಡ್ತೀರಾ ಅಂತಾರೆ. ಏನು ಮಾಡೋದು, ಓಟ್ ಬಂದಾಗಲೇ ಬರೋದು ನಮ್ಮ ಏರಿಯಾಗಳಿಗೆ. ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಮ್ಯಾಮ್ ನಗರ ಕ್ಷೇತ್ರದಲ್ಲಿ? ಅದೇ ರೋಡ್ ಮಾಡಬೇಕು. ಫಸ್ಟೇ ಮಾಡಿದ್ರೆ ನಮ್ಗೆ ಆಸೆ ಬರ್ತೈತೆ. ಈಗ ಅವ್ರು ಬಂದು ಫಸ್ಟು ನಮಗೆಲ್ಲ ಮಾಡಿಕೊಟ್ರೆ, ಅಯ್ಯೋ ಇವರೆಲ್ಲ ಬಂದು ಮಾಡಿದ್ದಾರೆ, ನಾವು ಓಟ್ ಹಾಕೋಣ ಅಂತ ಆಸೆ ಬರ್ತೈತೆ. ಓಟ್ ಬಂದಾಗ ಬಂದು ಕೇಳ್ತಾರೆ, ಕಾಸು ಕೊಡ್ತೀವಿ ಅಂತಾರೆ, ಓಟ್ ಹಾಕ್ತಾರೆ, ಹೋಗ್ತಾರೆ ಅಷ್ಟೇ. ಕಾರ್ಪೊರೇಷನೆಲ್ಲ ಹೋಗಿತ್ತಲ್ಲ ಗೆದ್ದವರು, ಅವರು ಅಷ್ಟೇ ಗೆದ್ದೋದವ್ರು ಒಂದು ದಿನ ಬಂದಿಲ್ಲ. ಅವ್ರು ಯಾರಪ್ಪ, ಮಂಜು ಹೆಂಡ್ತಿ, ಅವ್ರ ಹೆಸರು ಸರಿಯಾಗಿ ನಂಗೆ ಬಾಯಿಗೆ ಬರಲ್ಲ. ಅವರು ಅಷ್ಟೇ ಗೆದ್ದೋದವ್ರು ಒಂದು ದಿನ ನಮ್ಮ ರೋಡಿಗೆ ಬಂದಿಲ್ಲ. ಯಾವ ಅಭಿವೃದ್ಧಿನೂ ಮಾಡಿಲ್ಲ ಇದುವರೆಗೂ. ಎಲ್ಲ ಇವ್ರುಗಳೇ ನಮ್ಮ ಏರಿಯಾದಲ್ಲೇ ಗಣಪತಿ ದುಡ್ಡು ಎತ್ತುತ್ತಾರೆ, ಗಣಪತಿ ಪೂಜೆ ಮಾಡ್ತಾರೆ, ಕನ್ನಡ ರಾಜ್ಯೋತ್ಸವ ಅವರವರೇ ಎತ್ಕೋತಾರೆ, ಅವರವರೇ ಮಾಡ್ಕೊತಾರೆ. ಯಾರ್ದೇನೂ ಇದಿಲ್ಲ. ನೋಡಿದ್ರೆ ನೋಡಿ ಮೋರಿಗಳು ನಾವೇ 2 ಸಾರಿ ಬಿದ್ದಿದ್ದೀವಿ. ಮಕ್ಳುಗಳಂತೂ ಎಷ್ಟು ಸಾರಿ ಈಗ ಬರ್ತಾರಲ್ಲ ಆ ಕಡೆಯಿಂದ, ಎಷ್ಟು 1-2-3 ಮಕ್ಳಿಗೂ ಏಟಾಗಿದೆ. ನಾವೇ ಹೋಗಿ ಹಿಡ್ಕೊಂಡಿದ್ದೀವಿ ಮಕ್ಕಳನ್ನ. ಅದರಿಂದ ನಮಗೆ ರೋಡು, ಮಾರಪ್ಪ ಲೇಔಟ್ ಇಂಪ್ರೂವ್ ಮಾಡೋಕ್ಕೆ ಮಾಡಿದ್ರೆ ಯಾರು ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ ನಾವು. ಈಗ ಅವಾಗ ಬಂದಾಗ ಇವಾಗ ಕಾಂಗ್ರೆಸ್ ಆಗಲಿ, BJP ಆಗಲಿ, ಪಕ್ಷೇತರರಾಗಲಿ ಯಾರೇ ಬಂದು ನಿಂತ್ಕೊಂಡು ಮಾಡಿದ್ರು ಅವಾಗ ಕೇಳ್ತೀವಿ ನಾವು, ನೋಡಮ್ಮ ನಮ್ಮ ರೋಡೆಲ್ಲ ರಿಪೇರಿ ಮಾಡೋರೆ, ಓಟ್ ಹಾಕಿ ಅಂತ. ಇವಾಗ ಬರ್ದೆ ಅವತ್ತು ಬಂದರೆ ನಾವು ಹೆಂಗೆ ಓಟ್ ಹಾಕೋಕ್ಕಾಯ್ತೈತೆ? ಆಗಲ್ಲ. ಫಸ್ಟ್ ಬಂದು ರಿಪೇರಿ ಮಾಡಲಿ, ಆಮೇಲೆ ನಾವು ಹಾಕ್ತೀವಿ ಓಟು. ಇದೈತಾ ಮೋರಿ ರೆಡಿ ಮಾಡಿಸ್ಬೇಕು, ರೋಡ್ ರೆಡಿ ಮಾಡಿಸ್ಬೇಕು, ಯಾರ ಮಾಡಿಸ್ಲಿ, ನಮ್ಗೆಲ್ಲರೂ ಒಂದಿಗೆ ಇಂಪ್ರೂವ್ ಮಾಡಬೇಕು. ನೋಡವ್ವ, ಈ ಮೋರಿಯ ಈ ರೋಡ ಹೆಂಗಿದ್ದದು, ಎಲ್ಲ ಮಾಡಿಸ್ಬೇಕು. ಯಾರು ಮಾಡಿಸ್ತಾರೆ ಅವ್ರಿಗೆ ಓಟ್ ಹಾಕೋದು. ಅವ್ರಿಗೆ ಓಟ್ ಹಾಕೋದು. ನಮ್ಮ ರೆಡಿ ಮಾಡಿಸ್ಬೇಕು ನಮ್ಮ ಏರಿಯಾವ. ಆ ಮೋರಿ ಹಾಳು ಮಾಡಬೇಕು, ಮೋರಿ ಕ್ಲೀನ್ ಮಾಡಬೇಕು, ರೋಡ್ ರೆಡಿ ಮಾಡಬೇಕು, ಆಗ ಓಟ್ ಹಾಕೋದು. ಮುನಿರತ್ನ ಅವರಿಗೆ ಓಟ್ ಹಾಕಿದ್ರೆ ಏನೆಲ್ಲ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ? ಅಭಿವೃದ್ಧಿ ಅವ್ರಿದ್ದಾಗ ಮಾಡಿದ್ರು, ಆವಾಗ ಕಿತ್ತೋಗಿರೋದು ಅವ್ರಿದ್ದಾಗ ಮಾಡಿದ್ರು. ಈ ಯಾರ ಬರಲಿ ನಮ್ಮ ರೋಡ್ ರೆಡಿ ಮಾಡಿಸ್ಬೇಕು, ಆ ಮೋರಿ ಕ್ಲೀನ್ ಮಾಡಿಸ್ಬೇಕು. ಎಲೆಕ್ಷನ್ ಆದ್ಮೇಲೆ ಬಂದಿದ್ರ ಇಲ್ಲಿ MLA ದವರು ಈ ರೋಡ್ಗಳಿಗೆಲ್ಲ ಸಮಸ್ಯೆ? ಯಾರು ಇವ್ರು ಬರಲಿಲ್ಲ, ಕಾಂಗ್ರೆಸ್ ಅವ್ರಿಗೂ ತಿರ್ಗೇ ನೋಡಲಿಲ್ಲ, ಗೆದ್ದದ್ದು ಅಷ್ಟೇ,
ತಿರ್ಗೇ ನೋಡಲಿಲ್ಲ ಇನ್ನೇನು ಹೇಳೋಣ ನಾನು